ರಾಜ್ಯದಲ್ಲಿ ನಕಲಿ ಔಷಧಿ ಮಾಫಿಯಾ ಪತ್ತೆಯಾಗಿದೆ. ಅಂತಾರಾಜ್ಯ ಮಟ್ಟದಲ್ಲಿ ಈ ಮಾಫಿಯಾ ಜಾಲ ಇದೆ. ನಕಲಿ ಔಷಧಿ ಮಾಫಿಯಾ ಬಗ್ಗೆ ಯುಟಿ ಖಾದರ್ ರಿಯಾಕ್ಟ್ ಮಾಡಿದ್ದಾರೆ. ಬನ್ನಿ ಏನ್ ಮಾತನಾಡಿದ್ದಾರೆ ನೋಡೋಣ. ಆಯ್ತು, ಏನಾಯ್ತು ಈಗ ನನ್ನನ್ನು ನಿಲ್ಲಿಸಿ ನೀವಲ್ಲಿ ಹೋಗಿ ನಾನೆಂತ ಮಾಡಿದ ಬಹುಶಃ ಇವತ್ತು ನಕಲಿ ಔಷಧ ಜಾಲ ಇವತ್ತು ಏನು ನಾವು ಪತ್ತೆ ಹಚ್ಚಿದ್ದೇವೆ ನಿನ್ನೆ, ಇದು ಬಹಳಷ್ಟು ಗಂಭೀರತೆ ಬಹಳಷ್ಟು ಮತ್ತು ಸೀರಿಯಸ್ ಆಗಿ ತೆಗೊಳ್ಳುವಂತ ಒಂದು ವಿಚಾರ ಇವತ್ತು ಆಗಿದೆ. ಯಾಕೆಂದ್ರೆ ಅಂತಾರಾಜ್ಯ ಮಟ್ಟದಲ್ಲಿ ಇವತ್ತು ತಯಾರಾಗ್ತಾ ಇದೆ. ಕರ್ನಾಟಕದಂತ ಬಿಡದಲ್ಲಿ ಇವತ್ತು ಶೇಖರಣೆಗೊಂಡು ವಿತರಣೆ ಆಗ್ತಾ ಇದೆ. ಇದು ಬರೀ ನಮ್ಮ ರಾಜ್ಯದ ಬಿಡದಲ್ಲಿ ಮಾತ್ರ ಇದೆಯಾ ಅಥವಾ ಎಲ್ಲ ಜಿಲ್ಲೆಯಲ್ಲಿದೆಯಾ ಅಥವಾ ಇಲ್ಲಿಂದ ಎಲ್ಲಿಗೆಲ್ಲ ಇವತ್ತು ಅವರು ಮಾರಾಟ ಆಗಿದೆ, ಎಲ್ಲೆಲ್ಲಿ ತಗೊಳ್ತಿದ್ದಾರೆ ಅಥವಾ ಈ ಬೇರೆ ಬೇರೆ ರಾಜ್ಯದಲ್ಲಿ ಇವತ್ತು ಎಲ್ಲಿದೆ. ಅದಕ್ಕಾಗಿ ನಾನು ಈಗಾಗಲೇ ಕೇಂದ್ರದ ಆರೋಗ್ಯ ಸಚಿವರಿಗೆ ಕೂಡ ಪತ್ರ ಬರೆದಿದ್ದೇನೆ ಮತ್ತು ಸಂಬಂಧಪಟ್ಟ ರಾಜ್ಯದ ಮಂತ್ರಿಗಳು ಕೂಡ ಇವತ್ತು ಪತ್ರ ಬರೆದಿದ್ದೇನೆ. ಯಾಕೆ ಆ ಫ್ಯಾಕ್ಟರಿಗಳ ಮೇಲೆ ಅವರು ಇದು ಕ್ರಮ ತಗೊಳ್ಬೇಕು. ನಮ್ಮ ರಾಜ್ಯದ ಅಂತಾರಾಜ್ಯ ಮಟ್ಟದ ವಿಚಾರ ಆದ ಕಾರಣ, ಅಂತ ಜಿಲ್ಲೆ ವಿಚಾರ ಕಾರಣ ಮತ್ತು 5 ಕೋಟಿಗೂ ಹೆಚ್ಚಿದ್ದ ಕಾರಣ SIT ಮುಖಾಂತರ ತನಿಖೆ ನಡೆಸಬೇಕು. ಈಗ ನಮ್ಮ ರಾಮನಗರ SP ಮತ್ತು ಪೊಲೀಸರು ಪ್ರಾಮಾಣಿಕತೆಯಿಂದ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಬಹುಶಃ ಇದಕ್ಕೆ ಒಂದು ಕೇಂದ್ರೀಕರಣವಾಗಿರಬೇಕು, ಸಂಪೂರ್ಣ ವಿಚಾರ ಬರಬೇಕು ಅಂತ ಹೇಳಿಕೊಂಡೆ ಈಗ ವಿಶೇಷತೆಯನ್ನು ರಚನೆ ಮಾಡಬೇಕು. ಉತ್ತಮವಾದ ಅಧಿಕಾರಿ ಮುಖಾಂತರ ನಾನು ಕೇಳಿ ಚರ್ಚೆ ಮಾಡಿದ್ದೇವೆ. ನನಗೆ ವಿಶ್ವಾಸ ಇದೆ ಅತಿ ಶೀಘ್ರದಲ್ಲೇ ಎಲ್ಲ ಸಚಿವರು ಬಹುಶಃ ಈ ಒಂದು ವಿಷಯವನ್ನು ರಚಿಸುತ್ತಾರೆ. ಅಲ್ಲೇ ತನಕ ನಮ್ಮ ಪೊಲೀಸ್ ಇಲಾಖೆ ಅತ್ಯುತ್ತಮವಾಗಿ ತನ್ನ ತನಿಖೆಯನ್ನು ನಡೆಸ್ತಾ ಇದೆ.